ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ 2 ಲೈನ್ LED ಅನ್ನು ಹೇಗೆ ಪ್ರದರ್ಶಿಸುವುದು ಎಂದು ತಿಳಿಯೋಣ. ಈ ವಿಡಿಯೋದ ಕೊನೆಯಲ್ಲಿ ನೀವು ಸಾಧ್ಯವಾಗುತ್ತದೆ 2 ಲೈನ್ LED ಸರ್ಕ್ಯೂಟ್ ಅನ್ನು ಕನ್ಸ್ಟ್ರಕ್ಟ್ ಮಾಡಿ 2 ಸಾಲಿನ LED ಸರ್ಕ್ಯೂಟ್ ಅನ್ನು ಪರೀಕ್ಷಿಸಿ. ಇದನ್ನು ಪ್ರಾಯೋಗಿಕವಾಗಿ ಮಾಡಲು ಅಗತ್ಯವಿರುವ ಟೂಲ್ಸ್, ಎಕ್ವಿಪ್ಮೆಂಟ್ ಅಂಡ್ ಮೆಟೀರಿಯಲ್ ಸಂಗ್ರಹಿಸೋಣ. ಟ್ರೈನೀಸ್ ಟೂಲ್ ಕಿಟ್, ಡಿಜಿಟಲ್ ಮಲ್ಟಿಮೀಟರ್ ವಿತ್ ಪ್ರಾಪ್ಸ್, ಸೋಲ್ಡರಿಂಗ್ ಐರನ್ ಕಿಟ್, ಜನರಲ್ ಪರ್ಪಸ್ PCB, ಬ್ಯಾಟರಿ 9 ವೋಲ್ಟ್ ವಿತ್ ಕನೆಕ್ಟರ್, ಡಯೋಡ್ IN5402 2 numbers, decade counter IC CD4017, timer IC555, positive regulator IC7805, diode IN4148 2 numbers, transistor SL1002 2 numbers, transistor TIP122 with heatsink, capacitor 10 microfarad 16 volt, capacitor 0.1 UF microfarad, capacitor 0.01 UF microfarad, preset 100 kilo ohm, resistor 10 kilo ohm 0.5 watt 1 number, resistor 470 ohm 0.5 watt 3 number, resistor 220 ohm 0.5 watt 5 numbers, LED 5 mm red 43 numbers, connecting wires as required. ಪದವನ್ನು ಪ್ರದರ್ಶಿಸಲು 2 ಲೈನ್ LED ಸರ್ಕ್ಯೂಟ್ ನಿರ್ಮಾಣ. ಅಗತ್ಯವಿರುವ ಎಲ್ಲ ಕಾಂಪೋನೆಂಟ್ಸ್ ಸಂಗ್ರಹಿಸಿ ಮತ್ತು ಉತ್ತಮ ಕೆಲಸ ಸ್ಥಿತಿಗಾಗಿ ಅವುಗಳನ್ನು ಪರೀಕ್ಷಿಸಿ. ವೋಲ್ಟೇಜ್ ರೆಗ್ಯುಲೇಟರ್ IC7805, ಟೈಮರ್ IC555 ಮತ್ತು ಡಿಕೇಡ್ ಕೌಂಟರ್ IC CD4017 ಅನ್ನು ಐಸಿಯ ಮೇಲ್ಭಾಗದಲ್ಲಿ ಮುದ್ರಿಸಲಾದ ಭಾಗ ಸಂಖ್ಯೆಗಳಿಂದ ಗುರುತಿಸಿ. ಐಸಿಯನ್ನು PCBಯಲ್ಲಿ ಇರಿಸಿ. ಪಿನ್ಗಳನ್ನು ಅನುಗುಣವಾದ ಹೋಲ್ಸ್ಗಳೊಂದಿಗೆ ಜೋಡಿಸಿ. ಪಿನ್ 1 ಅನ್ನು PCBಯಲ್ಲಿ ಗುರುತಿಸಿರುವುದರೊಂದಿಗೆ ಸರಿಯಾದ ಜೋಡಿಸಲಾದ ಎಂದು ಖಚಿತಪಡಿಸಿಕೊಳ್ಳಿ. ಐಸಿಯನ್ನು ಸುರಕ್ಷಿತವಾಗಿರಿಸಲು ಮೊದಲು ಒಂದು ಪಿನ್ ಅನ್ನು ಸೋಲ್ಡರ್ನಿಂದ ಪ್ರಾರಂಭಿಸಿ. ನಂತರ ಸರಿಯಾದ ಅಲೈನ್ಮೆಂಟ್ ಖಚಿತಪಡಿಸಿಕೊಳ್ಳಿ. ವಿರುದ್ಧ ಮೂಲೆಯ ಪಿನ್ ಅನ್ನು ಸೋಲ್ಡರಿಂಗ್ ಮಾಡಿ. IC7805 ಪಿನ್ ಸಂಖ್ಯೆಯಲ್ಲಿ ರೆಗ್ಯುಲೇಟೆಡ್ ಇನ್ಪುಟ್ ಅನ್ನು 1 ಮತ್ತು 2ಗೆ ಸಂಪರ್ಕಿಸಲಾಗಿದೆ. ಔಟ್ಪುಟ್ ಅನ್ನು 2 ಮತ್ತು 3ಯ ನಡುವೆ ತೆಗೆದುಕೊಳ್ಳಲಾಗುತ್ತದೆ. ನಿಮ್ಮ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿನ ಪ್ರಕಾರ ಐಸಿಗಳ ಇನ್ಪುಟ್ ಮತ್ತು ಔಟ್ಪುಟ್ ಪಿನ್ಗಳನ್ನು ಕನೆಕ್ಟ್ ಮಾಡಿ. ಈ ಕನೆಕ್ಷನ್ ಮಾಡಲು ನೀವು PCBಯಲ್ಲಿ ವೈರ್ ಜಂಪರ್ಸ್ ಮತ್ತು ಸೋಲ್ಡರಿಂಗ್ಗಳನ್ನು ಬಳಸಬಹುದು. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಕೆಪಾಸಿಟರ್ C2, ರೆಸಿಸ್ಟರ್ R1 100 ಕಿಲೋ ಓಮ್, ಪ್ರಿಸ್ಟ್ ಮತ್ತು ಕೆಪಾಸಿಟರ್ C3 ಮೂಲಕ ಟೈಮರ್ IC555ಗೆ ಇನ್ಪುಟ್ಗೆ IC7805 ಇಂದ ನಿಯಂತ್ರಿತ ಔಟ್ಪುಟ್ ಅನ್ನು ಕನೆಕ್ಟ್ ಮಾಡಿ. ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ ತೋರಿಸಿರುವಂತೆ IC555ನ ಪಿನ್ಗಳು 8 ಮತ್ತು 4 ಅನ್ನು ಪಾಸಿಟಿವ್ ಸಪ್ಲೈ ಮತ್ತು ಪಿನ್ 1 ಅನ್ನು ನೆಲಕ್ಕೆ ಅಥವಾ ನೆಗೆಟಿವ್ ಸಪ್ಲೈ ಕನೆಕ್ಟ್ ಮಾಡಿ. IC555 ಪಿನ್ 5ರ ಔಟ್ಪುಟ್ ಅನ್ನು ಡಿಕೇಡ್ ಕೌಂಟರ್ IC CD4017ನ ಪಿನ್ 14ಗೆ ಇನ್ಪುಟ್ ಆಗಿ ಕನೆಕ್ಟ್ ಮಾಡಿ. ಪಿನ್ 16 ಅನ್ನು ಪಾಸಿಟಿವ್ ಸಪ್ಲೈ ಮತ್ತು ಪಿನ್ 8 ಅನ್ನು ನೆಲಕ್ಕೆ ಅಥವಾ IC CD4017ನ ನೆಗೆಟಿವ್ ಸಪ್ಲೈ ಅನ್ನು ಕನೆಕ್ಟ್ ಮಾಡಿ. ಅದರ ಡೇಟಾ ಶೀಟ್ ಇಂದ SL100 ಟ್ರಾನ್ಸಿಸ್ಟರ್ ಟರ್ಮಿನಲ್ಗಳನ್ನು ಗುರುತಿಸಿ. SL100 ವ್ಯಾಪಕವಾಗಿ ಬಳಸಲಾಗುವ NPN ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್. ಪ್ರಾಥಮಿಕವಾಗಿ ಜನರಲ್ ಪರ್ಪಸ್ ಅಪ್ಲಿಕೇಶನ್ ಮತ್ತು ಸ್ವಿಚಿಂಗ್ ಅಪ್ಲಿಕೇಶನ್ಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. T1, T2 ಎಂಬ 2 ಸಂಖ್ಯೆಯ SL100 ಟ್ರಾನ್ಸಿಸ್ಟರ್ಗಳನ್ನು ತೆಗೆದುಕೊಂಡು ಅವುಗಳನ್ನು IC CD4017 ಡಿಕೇಡ್ ಕೌಂಟರ್ನ ಬಳಿ ಇರಿಸಿ. ಸುಲಭವಾಗಿ ಗುರುತಿಸಲು ಟರ್ಮಿನಲ್ಗಳನ್ನು ಗುರುತು ಮಾಡಿ. ಟ್ರಾನ್ಸಿಸ್ಟರ್ T1, T2 ಎರಡರ ಎಮಿಟರ್ ಟರ್ಮಿನಲ್ ಅನ್ನು ನೆಲಕ್ಕೆ ಕನೆಕ್ಟ್ ಮಾಡಿ. ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ ತೋರಿಸಿರುವಂತೆ ರೆಸಿಸ್ಟರ್ R2 ಮತ್ತು R3 ಪ್ರತಿ 470 ಓಮ್ಸ್ ಮೂಲಕ ಡಿಕೇಡ್ ಕೌಂಟರ್ IC CD4017ನ ಪಿನ್ಗಳು
2Q1 ಮತ್ತು 4Q2ಗೆ ಟ್ರಾನ್ಸಿಸ್ಟರ್ಗಳು T1 ಮತ್ತು T2ನ ಮೂಲ ಟರ್ಮಿನಲ್ಗಳನ್ನು ಕನೆಕ್ಟ್ ಮಾಡಿ. ಟ್ರಾನ್ಸಿಸ್ಟರ್ TIP122 ಅನ್ನು ಅದರ ಮೇಲೆ ಪ್ರಿಂಟೆಡ್ ಸಂಖ್ಯೆಯಿಂದ ಗುರುತಿಸಿ ಮತ್ತು ಅದರ ಡೇಟಾ ಶೀಟ್ನಿಂದ ಟರ್ಮಿನಲ್ಗಳನ್ನು ಗುರುತಿಸಿ. ಟ್ರಾನ್ಸಿಸ್ಟರ್ TIP122 ಅನ್ನು PCBಯಲ್ಲಿ ಇರಿಸಿ. ಕಲೆಕ್ಟರ್ ಟರ್ಮಿನಲ್ ಅನ್ನು ನೆಲಕ್ಕೆ ಮತ್ತು ನೆಗೆಟಿವ್ ಸಪ್ಲೈ ಸಂಪರ್ಕಪಡಿಸಿ. ಸರ್ಕ್ಯೂಟ್ ಡಯಾಗ್ರಾಮ್ ತೋರಿಸಿರುವಂತೆ ಡಯೋಡ್ D5 ಮತ್ತು D6 IN4148 ಮತ್ತು ರೆಸಿಸ್ಟರ್ R4 ಮೂಲಕ ಟ್ರಾನ್ಸಿಸ್ಟರ್ TIP122ನ ಮೂಲ ಟರ್ಮಿನಲ್ಗೆ ಪಿನ್ಗಳು 1Q5 ಮತ್ತು 5Q6 ಅನ್ನು ಕನೆಕ್ಟ್ ಮಾಡಿ. ಡಯೋಡ್ D5 ಮತ್ತು D6 ಅನ್ನು ಆನೋಡ್ ಮತ್ತು ಕ್ಯಾಥೋಡ್ ಟರ್ಮಿನಲ್ಗಳ ಸರಿಯಾದ ಧ್ರುವೀಯತೆಯೊಂದಿಗೆ ಸಂಪರ್ಕಿಸಬೇಕು. 5mm LED ಲೈಟ್ಸ್ಗಳ 43 ಸಂಖ್ಯೆಗಳನ್ನು ತೆಗೆದುಕೊಳ್ಳಿ ಮತ್ತು ಎಲ್ಲ LEDಗಳನ್ನು 5 ವಿಭಿನ್ನ ಗುಂಪುಗಳಾಗಿ ವಿಂಗಡಿಸಿ. ಪ್ರತಿಯೊಂದು ಗುಂಪನ್ನು 5 ಲೆಟರ್ಸ್ಗಳನ್ನು ಪ್ರದರ್ಶಿಸಲು ಬಳಸಲಾಗುತ್ತದೆ. I, T ಮತ್ತು I ಮೊದಲ ಸಾಲಿನಲ್ಲಿ ಮತ್ತು E ಮತ್ತು M ಎರಡನೇ ಸಾಲಿನಲ್ಲಿ. 5 LED ಗುಂಪುಗಳನ್ನು ಅಲೈನ್ ಅಥವಾ ಡಿಸೈನ್ ಪ್ರತಿ ಗುಂಪನ್ನು I, T, I, E ಮತ್ತು M ಅನ್ನು ತೋರಿಸಿರುವಂತೆ ಆಲ್ಫಾಬೆಟ್ಸ್ ಇರಿಸುವ ಮೂಲಕ. ಸರಿಯಾದ ಪ್ಯಾರಲಲ್ ಕನೆಕ್ಟ್ ಪೊಲಾರಿಟಿ ಎಲ್ಲ LEDಗಳನ್ನು ಕನೆಕ್ಟ್ ಮಾಡಿ. LEDಗಳು ಪೋಲರೈಸ್ಡ್ ಕಾಂಪೊನೆಂಟ್ಸ್ ಅಂದರೆ ಅವುಗಳು ಪಾಸಿಟಿವ್ ಮತ್ತು ನೆಗೆಟಿವ್ ಅನ್ನು ಹೊಂದಿರುತ್ತವೆ. ಉದ್ದವಾದ ಲೀಡ್ ಸಾಮಾನ್ಯವಾಗಿ ಪಾಸಿಟಿವ್ ಆನೋಡ್ ಮತ್ತು ಕಡಿಮೆ ಸೀಸ ಅಥವಾ LED ಪ್ಲಾಸ್ಟಿಕ್ ದೇಹದ ಫ್ಲಾಟ್ ಸೈಡ್ ಸಾಮಾನ್ಯವಾಗಿ ನೆಗೆಟಿವ್ ಕ್ಯಾಥೋಡ್ ಆಗಿದೆ. ಒಮ್ಮೆ LEDಗಳನ್ನು PCBಗೆ ಸೇರಿಸಿದ ನಂತರ ನಿಧಾನವಾಗಿ ಲೀಡ್ಗಳನ್ನು ಹೊರಕ್ಕೆ ಬಾಗಿಸಿ. ಇದು ಸೋಲ್ಡ್ ಹಾಕುವ ಸಮಯದಲ್ಲಿ LEDಗಳು ಬೀಳದಂತೆ ತಡೆಯುತ್ತದೆ. LEDಗಳನ್ನು ಪ್ಯಾರಲಲ್ ಸಂಪರ್ಕಿಸಲು LEDಗಳ ಎಲ್ಲ ಪಾಸಿಟಿವ್ ಲೀಡ್ಗಳನ್ನು ಆನೋಡ್ಗಳು ಒಟ್ಟಿಗೆ ಬೆಸುಗೆ ಹಾಕಿ ಮತ್ತು ಎಲ್ಲ ನೆಗೆಟಿವ್ ಲೀಡ್ಗಳನ್ನು ಕ್ಯಾಥೋಡ್ಗಳು ಒಟ್ಟಿಗೆ ವೈರ್ಸ್ಗಳನ್ನು ಬೆಳೆಸಿ ಬೆಸುಗೆ ಹಾಕಿ. ಎಲ್ಲ LEDಗಳ ಆನೋಡ್ ಟರ್ಮಿನಲ್ಗಳನ್ನು ಬ್ಯಾಟರಿಯ ಧನಾತ್ಮಕ ಟರ್ಮಿನಲ್ಗೆ ಕನೆಕ್ಟ್ ಮಾಡಿ. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ 220 ಓಮ್ಗಳು ಮತ್ತು ಡಯೋಡ್ಗಳು IN5402ರ ರೆಸಿಸ್ಟರ್ಗಳ ಮೂಲಕ ಟ್ರಾನ್ಸಿಸ್ಟರ್ಗಳ T1, T2 ಮತ್ತು TIP122ರ ಕಲೆಕ್ಟರ್ ಟರ್ಮಿನಲ್ಗಳಿಗೆ ಎಲ್ಲ LEDಗಳ ಟರ್ಮಿನಲ್ ನೆಗೆಟಿವ್ಗಳನ್ನು ಕನೆಕ್ಟ್ ಮಾಡಿ. 2 ಲೈನ್ LED ಸರ್ಕ್ಯೂಟ್ ಅನ್ನು ಪರೀಕ್ಷಿಸಲಾಗುತ್ತದೆ. ಸರ್ಕ್ಯೂಟ್ ಇನ್ಪುಟ್ 9 ವೋಲ್ಟ್ ಬ್ಯಾಟರಿ ಟರ್ಮಿನಲ್ಗಳನ್ನು ಕನೆಕ್ಟ್ ಮಾಡಿ. ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ ತೋರಿಸಿರುವಂತೆ 9 ವೋಲ್ಟ್ ಬ್ಯಾಟರಿಯ ಪಾಸಿಟಿವ್ ಟರ್ಮಿನಲ್ ಅನ್ನು IC7805ನ ಪಿನ್ 1ಗೆ ಮತ್ತು ಬ್ಯಾಟರಿಯ ನೆಗೆಟಿವ್ ಟರ್ಮಿನಲ್ ಅನ್ನು IC7805ನ ಪಿನ್ 2ಗೆ ಕನೆಕ್ಟ್ ಮಾಡಿ. ಔಟ್ಪುಟ್ LED ಡಿಸ್ಪ್ಲೇ ಸೈಕಲ್ ಅನ್ನು ಗಮನಿಸಿ. ಡಿಸ್ಪ್ಲೇ ಟೈಮ್ ಅನ್ನು ಬದಲಿಸಲು ಡಿಕೇಡ್ ಕೌಂಟರ್ನ ಗಡಿಯಾರ ಫ್ರೀಕ್ವೆನ್ಸಿ ಬದಲಾಯಿಸಲು ಸ್ಥಿತ ಮಲ್ಟಿವೈಬ್ರೇಟರ್ನ ಪೂರ್ವ ಹೊಂದಿಸಿದ VR ಅನ್ನು ಹೊಂದಿಸಿ. LED ಅಕ್ಷರಗಳ ಸಮಯ ಅಥವಾ ಸೀಕ್ವೆನ್ಸ್ಗಾಗಿ ಪ್ರದರ್ಶನ ಔಟ್ಪುಟ್ ಅನ್ನು ಗಮನಿಸಿ. ಈ ವಿಡಿಯೋದಲ್ಲಿ ನಾವು ಹೇಗೆ ಮಾಡಬೇಕೆಂದು ಚರ್ಚಿಸಿದ್ದೇವೆ. 2 ಲೈನ್ LED ಸರ್ಕ್ಯೂಟ್ ಅನ್ನು ನಿರ್ಮಿಸಿ 2 ಲೈನ್ LED ಸರ್ಕ್ಯೂಟ್ ಅನ್ನು ಪರೀಕ್ಷಿಸಿ. ಇಂದು ಈ ಎಕ್ಸರ್ಸೈಸ್ ಮುಕ್ತಾಯಗೊಳಿಸುತ್ತದೆ. ಧನ್ಯವಾದಗಳು.